ನೇಕಾರ ಸಮುದಾಯ ಸದಾ ಹಿಂದುತ್ವದ ಬೆನ್ನಿಗೆ ನಿಂತಿದೆ. ಸಂಘ ಪರಿವಾರದ ಸಂಘಟನೆ ಸಂದರ್ಭದಲ್ಲಿ ನೇಕಾರ ಮತ್ತು ಮರಾಠ ಸಮುದಾಯಗಳು ಅನ್ನವನ್ನು ಹಾಕಿವೆ ಎಂದು ಎಂಎಲ್ಸಿ ಸಿ.ಟಿ. ರವಿ ಅವರು ಹೇಳಿದರು. ಅವರು ಮಹಾಲಿಂಗಪುರದ ಬನಶಂಕರಿ ದೇವಿ ದರ್ಶನ ಪಡೆದುಕೊಂಡ ಸಂದರ್ಭದಲ್ಲಿ ಭಾನುವಾರ ಬೆಳಗ್ಗೆ 10 ಗಂಟೆಗೆ ನೇಕಾರ ಸಮುದಾಯದಿಂದ ಸನ್ಮಾನ ಸ್ವೀಕರಿಸಿ ಮಾತನಾಡಿ, ಕೆಲವರು ಅಧಿಕಾರದ ಬೆನ್ನತ್ತಿದ್ದಾರೆ, ಆದರೆ ನೀವು ಯಾವತ್ತೂ ಬಣ್ಣ ಬದಲಿಸಿಲ್ಲ. ನಾವು ಸಂಘದ ಪ್ರಚಾರಕರ ಮೂಲಗಳಿಂದ ಕೇಳಿ ತಿಳಿದುಕೊಂಡಿದ್ದೇವೆ. ನೇಕಾರ ಸಮಸ್ಯೆಗಳ ಕುರಿತಂತೆ ನಾವು ರಾಜ್ಯದಲ್ಲಿ ಅಧಿಕಾರದಲ್ಲಿ ಇಲ್ಲದೇ ಇದ್ದರೂ ಕೂಡ ನಿಮ್ಮ ಧ್ವನಿಯಾಗಿ ಕೆಲಸ ಮಾಡುತ್ತೇವೆ ಎಂದರು. ಬಿಜೆಪಿ ಹಿರಿಯ ಮುಖಂಡ ಮನೋಹರ್ ಶಿರೋಳ್ ಆಯೋಜಿಸಿದ ಮಹಾಲಿಂಗೇಶ್ವರ ಬೆಳ್ಳಿ ರಥೋತ್ಸವದಲ್ಲಿ ಸಿ.ಟಿ. ರವಿ ಅವರು ಪಾಲ್ಗೊಂಡು ದರ್ಶನ ಪಡೆದುಕೊಂಡರು. ಜಗದ್ಗುರು ರಾಜೇಂದ್ರ ಶಿವಯೋಗಿಗಳು ಆಶೀರ್ವಚನ ನೀಡಿದರು. ಈ ಸಂದರ್ಭದಲ್ಲಿ ಸಂಸದ ಪಿ.ಸಿ. ಗದ್ದಿಗೌಡರ್, ಬಿಜೆಪಿ ಜಿಲ್ಲಾಧ್ಯಕ್ಷ ಶಾಂತಗೌಡ ಪಾಟೀಲ್, ಬೆಳಗಾವಿ ಗ್ರಾಮೀಣ ಜಿಲ್ಲಾಧ್ಯಕ್ಷ ಸುಭಾಷ್ ಪಾಟೀಲ್, ಶಾಸಕ ಸಿದ್ದು ಸೌದಿ, ಮುಖಂಡ ಮನೋಹರ್ ಶಿರೋಳ್, ಮತಕ್ಷೇತ್ರದ ನೇಕಾರ ಸಮುದಾಯ ಮತ್ತು ಪಕ್ಷದ ಹಿರಿಯರು ಭಾಗಿಯಾಗಿದ್ದರು. ಜನಾರ್ದನ್ ಮಹಾರಾಜರ ಮುಂದೆ ಹೋಗಿ ಹೇಳಿದ್ರು, ಯಪ್ಪ ಏನು ಬೈದ್ರು ಸ್ವಾಮಿ ಅಂತ ಹೇಳಿ ಸರಿ ಮನೋಹರ್ ಶಿರೋಳ್ಕರ್ ಬಹಳ ದಿವಸಗಳಿಂದ ಬರಲೇಬೇಕು ಅಂತ ಹೇಳ್ತಾ ಇದ್ರು. ಇವತ್ತು ಕಾಲ ಕೂಡ ಬಂದಿದೆ, ನಿಮ್ಮೆಲ್ಲರನ್ನ ಭೇಟಿ ಮಾಡೋದಕ್ಕೊಂದು ಅವಕಾಶ. ನೇಕಾರ ಸಮಾಜ ಅದು ಅಧಿಕಾರದ ಜೊತೆಗಿರೋ ಪಾರ್ಟಿ ಅಲ್ಲ, ಹಿಂದುತ್ವದ ಜೊತೆಗಿರೋ ಪಾರ್ಟಿ, ರಾಷ್ಟ್ರದ ಜೊತೆಗಿರೋ ಜನ. ಕೆಲವರು ಅಧಿಕಾರ ಬಂದ ಕಡೆಗೆ ಬದಲಾಯಿಸ್ತಾರೆ ಬಣ್ಣ. ನೀವು ಯಾವತ್ತೂ ಬಣ್ಣ ಬದಲಾಯಿಸಿಲ್ಲ. ಅದು ನೀತಿ ಯಾರ ಕಡೆಗೆ ಇರುತ್ತೆ, ಜಾತಿ ಮುಖ ನೋಡಿಲ್ಲ, ನೀತಿ ಮುಖ ನೋಡಿಕೊಂಡು ಜಾತಿಯವರಿಂದಲೂ ಕೆಟ್ಟವರಾಗಿದ್ದೀವಿ ಎಷ್ಟೋ ಸರಿಯಾಗಿ. ಆದರೆ ಹಿಂದುತ್ವವನ್ನು ಬಿಟ್ಟುಕೊಟ್ಟಿಲ್ಲ. ನನಗೆ ಗೊತ್ತಿದೆ, ತುಂಬ ಜನ ಪ್ರಚಾರಕರುಗಳ ಹತ್ರ ನಾನು ಕೇಳಿದ್ದೀನಿ. ಒಂದು ಕಾಲದಲ್ಲಿ ಸಂಘದ ಪ್ರಚಾರಕರಿಗೆ ಅನ್ನ ಆಶ್ರಯ ಕೊಟ್ಟ ಸಮಾಜ ಯಾವುದಾದ್ರಿದ್ರೆ ಅದರಲ್ಲಿ ಪ್ರಮುಖವಾಗಿ ಬರೋದೇ ನೇಕಾರ ಸಮಾಜ ಮತ್ತು ಮರಾಠ ಸಮಾಜ ಅಂತ. ಅವರು ಅನ್ನವನ್ನು ಕೊಟ್ಟಿದ್ದಾರೆ, ಆಶ್ರಯವನ್ನು ಕೊಟ್ಟಿದ್ದಾರೆ. ಇವತ್ತು ಈ ವಿಚಾರ ಗಟ್ಟಿಯಾಗಿ ಬೆಳೆದು ನಿಂತಿದೆ. ನೀವು ಸಮಸ್ಯೆಗಳನ್ನು ಗಮನಕ್ಕೆ ತಂದಿದ್ದೀರಿ. ಇಲ್ಲಿ ಸ್ಪಿನ್ನಿಂಗ್ ವೀಲ್ ಅದು ಸಂಕಷ್ಟದಲ್ಲಿದೆ, ಅದರಿಂದಾಗಿ ನೇಕಾರರಿಗೂ ಸಮಸ್ಯೆ ಆಗ್ತಾ ಇದೆ ಅಂತಕ್ಕಂಥದ್ದನ್ನು ಗಮನಕ್ಕೆ ತಂದಿದ್ದೀರಿ. ಈಗ ರಾಜ್ಯದಲ್ಲಿ ನಾವು ಅಧಿಕಾರದಲ್ಲಿ ಇಲ್ಲ, ಆದರೆ ಅಧಿಕಾರದಲ್ಲಿ ಇದ್ದವರನ್ನ ಕಣ್ಣಲ್ಲಿ ಕಣ್ಣಿಟ್ಟು ಎದೆಗೆ ಎದೆ ಕೊಟ್ಟು ಮುಖಕ್ಕೆ ಮುಖ ಕೊಟ್ಟು ಪ್ರಶ್ನೆ ಕೇಳಿ ನಿಮ್ಮ ಪರವಾಗಿ ಮಾತಾಡುವಂತ ಧೈರ್ಯವನ್ನ ತಾಕತ್ತನ್ನ ನೀವು ಕೊಟ್ಟಿದ್ದೀರಿ. ಹಾಗಾಗಿ ಆ ಸಾಮರ್ಥ್ಯವನ್ನು ಉಪಯೋಗಿಸಿ ನಿಮ್ಮ ಪರವಾಗಿ ಎಲ್ಲ ರೀತಿಯ ಪೂರಕ ಪ್ರಯತ್ನವನ್ನ ಮಾಡ್ತೀವಿ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಎಲ್ಲರಿಗೂ ನಾನು ಮಾತನಾಡುತ್ತೇನೆ.